ನಮಸ್ತೆ ವೀಕ್ಷಕರೇ, ಸಮರಸ ಸುದ್ದಿ ಅದರ ಸಮರಸ ಸಂವಾದ ಕಾರ್ಯಕ್ರಮದ ಮತ್ತೊಂದು ಅವತರಣಿಕೆಯನ್ನು ವೀಕ್ಷಕರ ಮುಂದೆ ಇಡಲಿಕ್ಕೆ ಸಂತೋಷ ಪಡ್ತಾ ಇದೆ. ಇವತ್ತು ಜಗತ್ತಿನಾದ್ಯಂತ ಕಳೆದ 1.25 ವರ್ಷಗಳಿಂದ ನಮ್ಮನ್ನು ತೀವ್ರ ಕಳವಳಕ್ಕೆ ಕಾರಣವಾದಂಥ ಕೊರೋನಾ ವೈರಸ್ ಅದು ದಿನಗಳೆದಂತೆ ಬೇರೆ ಬೇರೆ ರೀತಿಯಲ್ಲಿ ರೂಪಾಂತರಗೊಂಡು ಇವತ್ತು ಜನಸಾಮಾನ್ಯರ ಭಾರತ ದೇಶದಲ್ಲಿ ಹಳ್ಳಿಗಳಿಗೂ ಕೂಡ ವ್ಯಾಪಿಸ್ತಿರುವಂಥ ಒಂದು ಅಂಶ ನಮ್ಮನ್ನು ತೀವ್ರ ಘಾಸಿಗೊಳಿಸ್ತಾ ಇದೆ. ವ್ಯಾಕ್ಸಿನೇಷನ್ಗಳು, ಅದೇ ರೀತಿ ರೋಗ ನಿಯಂತ್ರಣದ ವಿವಿಧ ಕ್ರಮಗಳು ಅದನ್ನು ಅನುಸರಿಸ್ತಿದ್ರೂ ಕೂಡ ತುಂಬ ಜನರು ಸೋಂಕಿಗೆ ಒಳಗಾಗುತ್ತಾ ಇರುವುದು ತೀವ್ರ ಗಾಬರಿ ತರುವಂಥ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮ ಕಾಸರಗೋಡಿನಲ್ಲಿ ಕೂಡ ಈ 2ನೇ ಅಲೆಯ ಕೊರೋನಾ ಸಾಕಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತಿರುವ ಮಧ್ಯೆ ನಮಗೆ ಸಾಕಷ್ಟು ಅದರ ಬಗ್ಗೆ ತಿಳುವಳಿಕೆ ಇದ್ದರೂ ಕೂಡ ಇನ್ನಷ್ಟು ತಜ್ಞರೊಂದಿಗೆ ಸಂವಾದ ನಡೆಸುವ ಮೂಲಕ ತಜ್ಞರ ಮನಸ್ಸಿನಲ್ಲಿ ಏನಿದೆ, ಆ ನಮ್ಮ ಮನಸ್ಸಲ್ಲಿರೋ ಸಂಶಯಗಳನ್ನು ತಜ್ಞರ ಮೂಲಕ ನಾವು ನಿವಾರಿಸುವಂಥ ಒಂದು ಯತ್ನಕ್ಕೆ ಇಂದಿನ ಈ ಸಮರಸ ಸಂವಾದ ವೇದಿಕೆ ಆಗ್ತಾ ಇದೆ. ಇಂದು ನಮ್ಮ ಜೊತೆ ಕಾಸರಗೋಡು ಜನರಲ್ ಹಾಸ್ಪಿಟಲ್ನ ಹಿರಿಯ ವೈದ್ಯಾಧಿಕಾರಿಗಳು ಹಾಗೂ ART ಸೆಂಟರ್ ಅಲ್ಲಿಯ ಮುಖ್ಯ ವೈದ್ಯರಾದಂಥ ಕನ್ನಡಿಗರು ಆದಂಥ ಡಾಕ್ಟರ್ ಜನಾರ್ದನ ನಾಯಕ್ ಅವರು ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕಿದ್ದಾರೆ. ಅವರನ್ನು ಎಲ್ಲ ವೀಕ್ಷಕರ ಪರವಾಗಿ ಸಮರಸ ಸುದ್ದಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸರ್, ಕೊರೋನಾದ ಒಂದು ರೀತಿಯ ಕಳವಳ ಅಥವಾ ಅದು ತಂದೊಡ್ಡಿರುವಂತಹ ಗೊಂದಲಗಳು ಕಳೆದ 1.25 ವರ್ಷದಿಂದ ಜಗತ್ತನ್ನು ಭಾರಿ ಒಂದು ಬೇರೆಯದಾದಂಥ ಒಂದು ಪ್ರಪಂಚದತ್ತ ಕೊಂಡೊಯ್ತಾ ಇದೆ. ಆರಂಭದ ಹಂತದ ಕೊರೋನಾ ಎನ್ನುವಂಥದ್ದನ್ನು ನಮ್ಮ ಭಾರತ ದೇಶದಲ್ಲಿ ಅಷ್ಟೊಂದು ದೊಡ್ಡ ಪರಿಣಾಮ ಬೀರಲಿಲ್ಲ ಅದು. ಆದರೆ 2ನೇ ಹಂತದ ಈಗಿನ ಈ ಕೊರೋನಾ ಎನ್ನುವಂಥದ್ದು ಭಾರತದಾದ್ಯಂತ ಹಳ್ಳಿಗಳಿಗೆ ವ್ಯಾಪಿಸ್ತಾ ಇದೆ. ಕಾಸರಗೋಡಲ್ಲಿ ಕೂಡ ಇವತ್ತು ಹಳ್ಳಿಗಳಲ್ಲಿ ಜನರು ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸರ್, ನಿಮ್ಮಲ್ಲಿ ನಾನು ಕೇಳ್ತಾ ಇರುವಂಥದ್ದು ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ಕಾಸರಗೋಡಿನಲ್ಲಿ ಎಷ್ಟರ ಮಟ್ಟಿಗೆ ಇವಾಗ ಈ ಕೊರೋನಾ ವೈರಸ್ಸಿನ ಹಾವಳಿ ಇದೆ ಅನ್ನೋದನ್ನು ಸರಳವಾಗಿ ಹೇಳ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಜನವರಿ 31ರಲ್ಲಿ ಅವತ್ತು ಕೇರಳದ ಫಸ್ಟ್ ಕೇಸ್ ರಿಪೋರ್ಟ್ ಆದ್ದು. ಅನಂತರ ಮಾರ್ಚ್ 16ಕ್ಕೆ ನಮ್ಮಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಗಲ್ಫಿನಿಂದ ನೈಫ್ ಎಂಬ ಜಾಗದಿಂದ ಬಂದವರು ಪಾಸಿಟಿವ್ ಆಗಿ ಅಡ್ಮಿಟ್ ಆದರು. ಅದೊಂದು ಆರಂಭ. ಆ ಸಂದರ್ಭದಲ್ಲಿ 91 ರೋಗಿಗಳು ನಮ್ಮಲ್ಲಿ ಇಲ್ಲಿ ಅಡ್ಮಿಟ್ ಆಗಿದ್ದರು ಜನರಲ್ ಆಸ್ಪತ್ರೆಯಲ್ಲಿ. ಆಗ ಕೊರೋನಾ ನಮಗೆಲ್ಲ ಹೊಸ ರೋಗ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ, ಚಿಕಿತ್ಸಾ ವಿಧಾನ ಕೂಡ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ರೋಗಿಗಳನ್ನು ತಪಾಸಣೆ ಮಾಡೋದು, ರೋಗಿಗಳ ಹತ್ತಿರ ಹೋಗೋದಕ್ಕೂ ಹೆಚ್ಚಿನವರಿಗೆ ಭಯ ಇತ್ತು. ಆದರೆ ಅದಕ್ಕಿಂತ ಮೊದಲು ಬಂದಂಥ ನಿಪಾ ಎನ್ನುವಂಥ ವೈರಸ್ಸಿನ ರೋಗ ನಿಮ್ಗೆ ಗೊತ್ತಿರ್ಬೋದು, ಕಳ್ಳಿಕೋಟೆಯಲ್ಲಿ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಇಂಥ ವೈರಸ್
ಅಥವಾ ಇಂಥ ರೋಗ ಬರುವಾಗ ನಾವು ಏನು ಮಾಡಬೇಕು, ಯಾವ ರೀತಿಯಲ್ಲಿ ರೋಗಿಗಳನ್ನು ತಪಾಸಣೆ ಮಾಡಬೇಕು ಎನ್ನುವಂತಹ ಒಂದು ತರಬೇತಿ ಕೇರಳ ಸರ್ಕಾರ ನಮಗೆ ಕೊಟ್ಟಿತ್ತು. ಅದರ ಪ್ರಯೋಜನ ನಮಗೆ ಆ ಸಂದರ್ಭದಲ್ಲಿ ಆಯಿತು. ಹಾಗೆ ಬಂದ 91 ರೋಗಿಗಳು ಯಾವುದೇ ತೊಂದರೆ ಬಾರದೆ, ಯಾವುದೇ ಕಾಂಪ್ಲಿಕೇಶನ್ ಬಾರದೆ ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅದು ಮೊದಲನೇ ಹಂತದ ಆರಂಭ. ಅದ ನಂತರ ಕೇರಳದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ರೋಗಿಗಳು ಜಾಸ್ತಿ ಆಗಿ ನಂತರ ಕಡಿಮೆ ಆಯಿತು. ಈಗ ಇದು ಎರಡನೇ ಅಲೆ, ಸೆಕೆಂಡ್ ವೇವ್ ಅಂತ ಹೇಳ್ಬೋದು. ಅದರಲ್ಲಿ ಈ ಮೊದಲಿನ ಅಲೆಯು ಎರಡನೇ ಅಲೆಯ ತುಂಬ ವ್ಯತ್ಯಾಸ ಉಂಟು. ಅದು ಯಾಕೆಂತ ಹೇಳಿದರೆ, ಎರಡನೇ ಅಲೆಯಲ್ಲಿ ಹೆಚ್ಚಿನವರು ಯಂಗ್ಸ್ಟರ್ಸ್, ಅವರಿಗೆ ಜಾಸ್ತಿ ರೋಗ ಬರ್ತಾರೆ. ಮೊದಲನೇದು 50 ವರ್ಷ ಪ್ರಾಯ ಜಾಸ್ತಿ ಇದ್ದವರಿಗೆ, ಮಕ್ಕಳಿಗೆಲ್ಲ ಕಡಿಮೆ. ಈ ಎರಡನೇ ಅಲೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಕಾಣ್ತಾವೆ. ಬೇರೆ ಜಿಲ್ಲೆಯನ್ನು ನಾವು ತಾರತಮ್ಯ ಮಾಡುವಾಗ ಕಾಸರಗೋಡು ಜಿಲ್ಲೆಯಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು. ಅದು ಇಲ್ಲಿಯ ಜನರ ಸಹಕಾರ. ಯಾಕಂದರೆ ಒಂದು ರೋಗ ಬಂದಾಗ ಗೌರ್ಮೆಂಟ್ ಯಾವ ಸಲಹೆ ಕೊಡ್ತದೆಯೋ ಅದೇ ರೀತಿ ಅದನ್ನು ಚಾಚು ತಪ್ಪದೆ ಅದನ್ನು ಅನುಸರಿಸುವಂತಹ ಜನರು ನಮ್ಮಲ್ಲಿ ಇದ್ದ ಕಾರಣ ಕಾಸರಗೋಡು ಜಿಲ್ಲೆಯಲ್ಲಿ ಇದರ ಸ್ಪ್ರೆಡ್ ಟ್ರಾನ್ಸ್ಮಿಷನ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಆದರೆ ಕೂಡ ನಾವು ಜಾಗರೂಕತೆಯಲ್ಲಿ ಇರಬೇಕು. ಯಾಕೆ ಹೇಳಿದರೆ, ನಮ್ಮಲ್ಲಿ ದೊಡ್ಡ ದೊಡ್ಡ ಟೌನು, ಸಿಟಿಗಳು, ಜನರು ಜಾಸ್ತಿ ಸೇರುವಂಥ ಜಾಗಗಳು ಕಡಿಮೆ. ಅದೊಂದು ಕಾರಣ ಕೂಡ ಆಗಿರಬಹುದು. ಹಳ್ಳಿಯಲ್ಲಿರುವ ಜನರು ಹಳ್ಳಿಯಲ್ಲೇ ನಿಲ್ತಾರೆ, ಟೌನ್ನಲ್ಲಿದ್ದವರು ಟೌನಲ್ಲಿ ನಿಲ್ತಾರೆ. ಆಗ ಪರಸ್ಪರ ಜನಸಂಪರ್ಕ ಕಡಿಮೆಯಾದ ಕಾರಣ ಆಗಿರ್ಬೋದು. ನಮಗೆ 2-3 ದಿವಸ ಈಗ 1000ಕ್ಕಿಂತ ಕಡಿಮೆ ರೋಗಿಗಳ ಅದು ಪಾಸಿಟಿವ್ ಆಗಿ ಬರೋದು 1000ಕ್ಕಿಂತ ಕಡಿಮೆ. ಆದರೆ ಬೇರೆ ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಇಲ್ಲಿ ನಮಗೆ ಟ್ರೀಟ್ಮೆಂಟ್ ನೋಡುವಾಗ ಮೊದಲಿಗಿಂತ ಜಾಸ್ತಿ ಸೌಕರ್ಯ ಬೇಕಾಗಿ ಬಂದಿದೆ. ಕಾಂಪ್ಲಿಕೇಶನ್ ತುಂಬ ಬಂದಿದೆ. ಮೊದಲಿನ ಹಂತದಲ್ಲಿ ಕಾಂಪ್ಲಿಕೇಶನ್ ಕಡಿಮೆ ಇತ್ತು. ಈ ಎರಡನೇ ಅಲೆಯಲ್ಲಿ ಬರುವಂಥ ರೋಗಿಗಳಿಗೆ ಕಾಂಪ್ಲಿಕೇಶನ್ ಜಾಸ್ತಿ ಉಂಟು. ರೆಫರೆನ್ಸ್ ಕೂಡ ಜಾಸ್ತಿ ಆಗಿದೆ. ಅದು ನಮಗೆ ಕಾಸರಗೋಡು ಜಿಲ್ಲೆಯಲ್ಲಿ 2 ಮುಖ್ಯವಾದ 2 ಕೋವಿಡ್ ಹಾಸ್ಪಿಟಲ್ ಇದ್ದ ಕಾರಣ, ಒಂದು ಟಾಟಾ ಹಾಸ್ಪಿಟಲ್, ಗೌರ್ಮೆಂಟ್ ಟಾಟಾ ಹಾಸ್ಪಿಟಲ್ ಪೆರಿಯಾ, ಇಲ್ಲಿ ಪೊಯ್ನಾಚೆ ಹತ್ತಿರ, ಇನ್ನೊಂದು ಉಕ್ಕಿನಾಟಕ ಮೆಡಿಕಲ್ ಕಾಲೇಜ್. ಈ 2 ಆಸ್ಪತ್ರೆ ಇದ್ದ ಕಾರಣ ಅದರೊಂದಿಗೆ ಪ್ರೈವೇಟ್ ಆಸ್ಪತ್ರೆಗಳ ಸಹಕಾರ, ಇದರಿಂದ ಕಾಂಪ್ಲಿಕೇಶನ್ ಇದ್ದ ರೋಗಿಗಳನ್ನು ನಮಗೆ ಚಿಕಿತ್ಸೆ ನೀಡಲಿ ನಮಗೆ ಸಾಧ್ಯ ಆಗಿದೆ. ಆದರೆ ಮೊದಲಿನ ಹಂತಕ್ಕೂ ಈಗಿನ ಹಂತಕ್ಕೂ ಕಂಪೇರ್ ಮಾಡುವಾಗ ಮೊದಲಿನ ಹಂತದಲ್ಲಿ ನಮಗೆ ಚಿಕಿತ್ಸಾ ರೀತಿಯ ಸರಿಯಾದ ಮಾರ್ಗರೇಖೆ ಇಲ್ಲದ ಕಾರಣ ಒಂದು ಭಯ ಇತ್ತು. ಆದರೆ ಇವತ್ತು ಚಿಕಿತ್ಸಾ ರೀತಿಯ ಮಾರ್ಗರೇಖೆ ಇದೆ, ಆದರೆ ರೋಗಿಗಳಿಗೆ ಬರುವಂಥ ಕಾಂಪ್ಲಿಕೇಶನ್ ಜಾಸ್ತಿ, ಅದರಿಂದ ನಮಗೆ ಭಯ ಇದೆ. 2 ವ್ಯತ್ಯಾಸ ಇದೆ. ಅಂದರೆ ಹೆಚ್ಚಿನ ಸಣ್ಣ ಪ್ರಾಯದವರು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದು ನಾವು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು. ನಮ್ಮ ಸರ್ಕಾರಿ ಆಸ್ಪತ್ರೆ, ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯ ವ್ಯವಸ್ಥೆಗಳೆಲ್ಲ ಇದೆ ಸರ್ ಇವಾಗ? ನಮಗೆ ಈಗ ದೊಡ್ಡ ಆಸ್ಪತ್ರೆ ಅಂತ ಹೇಳಿದರೆ ಒಂದು ಜಿಲ್ಲಾ ಆಸ್ಪತ್ರೆ ಕಾಂಜಂಗಾಡು, ಜನರಲ್ ಆಸ್ಪತ್ರೆ ಕಾಸರಗೋಡು. ಇಲ್ಲೀಗ ನಮಗೆ 2 ಕಡೆ ಪೇ ವಾರ್ಡ್ ಅಂತ ಉಂಟು. ಪೇ ವಾರ್ಡ್ನ 2 ಕಡೆಯಲ್ಲಿ ಪಾಸಿಟಿವ್ ರೋಗಿಗಳನ್ನು ದಾಖಲು ಮಾಡ್ತಾರೆ. ಅಲ್ಲಿ ಅದು ಮುಖ್ಯವಾಗಿ ಗರ್ಭಿಣಿಯರಿಗೆ ಬೇಕಾಗಿ. ಮತ್ತು ಇದಕ್ಕೆ ಬೇಕಾದ ತಪಾಸಣೆ, ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟು, RT-PCR ಟೆಸ್ಟು, ಟ್ರೂ ನಾಟ್ ಟೆಸ್ಟು, ಈ 3 ಟೆಸ್ಟ್ಗಳನ್ನು 2 ಕಡೆ ಮಾಡ್ತಾರೆ. ಅದು ಮೊದಲಿನ ಹಾಗೆ ಅಲ್ಲ. ಮೊದಲೊಂದು ಟೆಸ್ಟ್ ಮಾಡಿ ನಮಗೆ ರಿಪೋರ್ಟ್ ಸಿಗಬೇಕಾದ್ರೆ 4-5 ದಿವಸ ಹಿಡಿಯುತ್ತಿತ್ತು. ಈಗ ಹಾಗೆಲ್ಲ 24 ಗಂಟೆಯಲ್ಲಿ ನಮಗೆ ರಿಪೋರ್ಟ್ ಸಿಗ್ತದೆ. ಆ ರಿಪೋರ್ಟ್ ಸಿಕ್ಕಿದ ಪ್ರಕಾರ ನಮಗೆ ರೋಗಿಗೆ ಬೇಕಾದಂತಹ ಚಿಕಿತ್ಸಾ ಯಾವ ರೀತಿಯಲ್ಲಿ ಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ. ಅದೊಂದು ನಮಗೆ ಒಳ್ಳೆಯ ಒಂದು ಸಂತೋಷದ ವಿಷಯ. ಯಾಕೆಂದರೆ ಸರ್ಕಾರ ಸೈಡ್ನಲ್ಲಿ ಕೂಡ ಪ್ರೈವೇಟಿನ ಅದೇ ರೀತಿಯ ಒಂದು ಟ್ರೀಟ್ಮೆಂಟ್ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಕಾಸರಗೋಡಲ್ಲೇ ಟೆಸ್ಟ್ ಮಾಡಲಿಕ್ಕೆಲ್ಲ ಆಗ್ತದೆ. ಕಾಸರಗೋಡಿನಲ್ಲಿ ಟೆಸ್ಟ್ನ ಸೌಕರ್ಯ ಇದೆ. ಈಗ ಸ್ಪೈಸ್ ಹೆಲ್ತ್ ಅಂತ ಹೇಳಿ ಹೊಸ ಒಂದು NGOsಗಳು ಸ್ಟಾರ್ಟ್ ಮಾಡಿದ್ದಾರೆ. ಅವರು ನನಗಂತ 2000 ಟೆಸ್ಟ್ ಒಂದು ದಿವಸ ಮಾಡ್ತಾ ಇದ್ದಾರೆ. 1000-2000 ಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಟೆಸ್ಟ್ ಪಾಸಿಟಿವಿಟಿ ಅಂತ ಹೇಳ್ತಾರಲ್ಲ ಸರ್, ಹೌದು, ಅದು ಕಾಸರಗೋಡಿನಲ್ಲಿ ಇವಾಗ ಹೇಗಿದೆ ಸರ್? ಈಗ ನಿನ್ನೆ ಅದು ನೋಡ್ತಾ ಇರುವಾಗ 17
17.4% ಅಂದರೆ ನಿಯಂತ್ರಣದಲ್ಲಿದೆ. ನಿಯಂತ್ರಣದಲ್ಲಿದೆ. ಬಾಕಿ ಜಿಲ್ಲೆಯನ್ನು ಕಂಪೇರ್ ಮಾಡುವಾಗ ನಮ್ಮದು ಸ್ವಲ್ಪ ಪಾಸಿಟಿವಿಟಿ ರೇಟ್ ಕಡಿಮೆ ಅಂತ ಹೇಳ್ಬೋದು. ಅಂದರೆ ನಮ್ಮ ಇಲ್ಲಿ ಸರ್ ಆಕ್ಸಿಜನ್ ಸೌಲಭ್ಯ ಹೇಗೆ? ತತ್ಕಾಲ ಆಕ್ಸಿಜನ್ನಿಗೆ ನಮಗೆ ಯಾವುದೇ ತೊಂದರೆ ಇಲ್ಲ. ನನಗೆ ಅರ್ಥ ಆದಾಗೆ 2 ಕಡೆಯಿಂದ ಆಕ್ಸಿಜನ್ ಬರ್ತಾ ಉಂಟು. ಒಂದು ಕಣ್ಣೂರು ಸೈಡಿಂದ, ಇನ್ನೊಂದು ಮಂಗಳೂರು ಸೈಡಿಂದ. ಈ ಮಂಗಳೂರು ಸೈಡಿಂದ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಸ್ವಲ್ಪ ಒಂದು ರೀತಿಯ ಅಲ್ಲಿ ಜಾಸ್ತಿ ರೋಗಿಗಳಿದ್ದ ಕಾರಣ ಸ್ವಲ್ಪ ಅಡಚಣೆ ಇತ್ತು. ಅದು ಸರಿಯಾಗಬಹುದು ಅಂತ ವಿಶ್ವಾಸ ನಮಗಿದೆ. ತತ್ಕಾಲ ನಮಗೆ ಆಕ್ಸಿಜನ್ ತೊಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅದೇ ರೀತಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಬೇಕಾದ ಎಲ್ಲ ಸೌಕರ್ಯ ಸರ್ಕಾರ ವತಿಯಿಂದ ನಡೀತಾ ಉಂಟು. ಕೆಲವು ದಿವಸಗಳ ಹಿಂದೆ ಇಲ್ಲೊಂದು 2-3 ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ನ ತೀವ್ರ ಕೊರತೆ ಇದೆ ಅಂತೇಳಿ ಒಂದು ಸ್ವಲ್ಪ ಸುದ್ದಿಗಳೆಲ್ಲ ಆಗಿತ್ತು. ಹಾಗಾದರೆ ಜನರು ಕೇಳ್ತಾ ಇದ್ರು, ಹಾಗಾದರೆ ಜನರಲ್ ಆಸ್ಪತ್ರೆಯಲ್ಲಿ ಇಲ್ಲೋ ಆಕ್ಸಿಜನ್ ವ್ಯವಸ್ಥೆ ಅಂತೇಳಿ. ಅದೇನು ಸರ್ ಆ ರೀತಿ ಬರಲಿಕ್ಕೆ ಕಾರಣ? ಅದೆಲ್ಲ ಕಡೆ ಪಕ್ಕನೆ ಬೇಡಿಕೆ ಜಾಸ್ತಿ ಆದಾಗ ಆಕ್ಸಿಜನ್ ಸಪ್ಲೈ ಮತ್ತು ಬೇಡಿಕೆ ಎರಡು ಸೈಡ್ನಲ್ಲಿ ಒಂದು ಈಕ್ವಾಲಿಟಿ ತಪ್ಪಿರ್ಬೋದು. ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಆಕ್ಸಿಜನ್ ಕಡಿಮೆ ಆಗಿರ್ಬೋದು. ಯಾಕಂತಂದರೆ ಆಕ್ಸಿಜನ್ ಇಲ್ಲದೆ ಇಲ್ಲಿ ಯಾರಿಗೆ ತೊಂದರೆ ಬರಲಿಲ್ಲ, ಎಷ್ಟುವರೆಗೆ ಬರಲಿಲ್ಲ. ವ್ಯಾಕ್ಸಿನೇಷನ್, ಈಗ ಸಾಮಾನ್ಯವಾಗಿ ವ್ಯಾಕ್ಸಿನೇಷನ್ನ ವಿಚಾರಗಳು ತುಂಬ ಬರ್ತಾ ಇದೆ. ಗೊಂದಲಗಳು ಇದೆ, ಸವಾಲು ಇದೆ ಅದರ ಹಿಂದೆ. ಆ ರೀತಿಯ ಸಮಸ್ಯೆಗಳು ಇರ್ತಿದೆ. ಎಲ್ಲರಿಗೂ ವ್ಯಾಕ್ಸಿನ್ ತಲುಪ್ತಾ ಇಲ್ಲ, ಆನ್ಲೈನ್ ರಿಜಿಸ್ಟರ್ ಮಾಡುವಾಗ ಸರಿಯಾಗಿ ಸಿಗ್ತಾ ಇಲ್ಲ, ಬೇಕಾದ ಸೆಂಟರ್ ಸಿಗ್ತಾ ಇಲ್ಲ ಅಂತೇಳಿ. ಇದರ ಬಗ್ಗೆ ಏನು ಹೇಳ್ತೀವಿ? ವ್ಯಾಕ್ಸಿನ್ನ ಬೇಡಿಕೆ ಅಂದರೆ ಈಗ ಪಕ್ಕನೆ ಜಾಸ್ತಿ ಆಯಿತು. ಮೊದಲು ವ್ಯಾಕ್ಸಿನ್ ಇರುವಾಗ ವ್ಯಾಕ್ಸಿನ್ ತೆಗೆಯೋರು ಕೂಡ ಯಾರು ಇರಲಿಲ್ಲ. ಅದರ ಬಗ್ಗೆ ಅದರ ಪ್ರಯೋಜನ, ಅದರ ಪ್ರಾಧಾನ್ಯತೆ ಅವರಿಗೆ ಗೊತ್ತಿಲ್ಲದ ಕಾರಣ ಈಗ ಈ 2ನೇ ಅಲೆ ಬರುವಾಗ ವ್ಯಾಕ್ಸಿನ್ ತೆಗೆದವರಿಗೆ ಕಾಂಪ್ಲಿಕೇಶನ್ ಕಡಿಮೆ ಉಂಟು. ಅವರಿಗೆ ಕೂಡ ಇನ್ಫೆಕ್ಷನ್ ಬರ್ತದೆ. ಆ ಇನ್ಫೆಕ್ಷನ್ ಬಂದರೆ ಕಾಂಪ್ಲಿಕೇಶನ್ ಬರುವುದಿಲ್ಲ, ಅವರು ರಿಕವರಿ ಆಗ್ತಾರೆ. ಅದು ಆ ಒಂದು ಸುದ್ದಿ ಎಲ್ಲರಿಗೂ ಗೊತ್ತಾಗಿದೆ. ಆದ ಕಾರಣ ಎಲ್ಲರಿಗೂ ವ್ಯಾಕ್ಸಿನ್ ಬೇಕು ಎನ್ನುವಂಥ ಬೇಡಿಕೆ ಜಾಸ್ತಿ ಆಯಿತು. ಬೇಡಿಕೆ ಜಾಸ್ತಿ ಆಗುವಾಗ ಪ್ರೊಡಕ್ಷನ್ ರೇಟ್ ಉಂಟಲ್ಲ, ಆ ಪ್ರೊಡಕ್ಷನ್ ಅದಕ್ಕೆ ಅಷ್ಟು ಪ್ರೊಡಕ್ಷನ್ ವರೆಗೆ ಮಾಡಲಿಕ್ಕೆ ಆಗದ ಕಾರಣ ಆಗಿರುವುದು ನಮಗೆ ಕ್ಷಾಮ ಬಂದದ್ದು ಈ ವ್ಯಾಕ್ಸಿನ್ನದು. ಈಗ 18 ವರ್ಷದಿಂದ 45 ವರ್ಷದವರಿಗೆ ವ್ಯಾಕ್ಸಿನ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದರ ರಿಜಿಸ್ಟ್ರೇಷನ್ ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಬಂದಿದೆ. ಅದರಲ್ಲಿ ಕೂಡ ರೋಗಿಗಳಾಗಿದ್ದವರು ಅಥವಾ ಬೇರೆ ಯಾವುದಾದ್ರೂ ರೋಗ ಅವರಿಗಿದ್ದರೆ, ಬೇರೆ ಮದ್ದು ಔಷಧಿ ಯಾವುದಾದ್ರು ತೆಗೆಯುವ ರೋಗಿಗಳಾಗಿದ್ದರೆ ಅವರಿಗೆ ಜಾಸ್ತಿ ಆದ್ಯತೆ, ಮೊದಲಿನ ಆದ್ಯತೆ ಅವರಿಗೆ, ಪ್ರಯಾರಿಟಿ ಅವರಿಗೆ ಕೊಡ್ತಾರೆ. ನಂತರ ಬಾಕಿದವ್ರಿಗೆ ಕೊಡ್ತಾರೆ. ನನಗೆ ಕಾಣ್ತದೆ ವ್ಯಾಕ್ಸಿನ್ ಬರ್ತಾ ಇರ್ಬೋದು. ಇನ್ನು ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗಿದ್ರು ಕೂಡ ಇನ್ನು ವ್ಯಾಕ್ಸಿನ್ ಬರ್ತಾ ಇರ್ಬೋದು. ಎಲ್ಲರಿಗೂ ಕೂಡ ವ್ಯಾಕ್ಸಿನ್ ಲಭ್ಯ ಆಗುವಂಥ ಆಗ್ತದೆ ಅನ್ನುವ ಧೈರ್ಯ ನನಗಿದೆ. ಮತ್ತೊಂದು ಸಮಸ್ಯೆ ಅಂದರೆ ಸರ್, ವ್ಯಾಕ್ಸಿನೇಷನ್ ಸೆಂಟರ್ಗಳು ತುಂಬ ದೂರ ಇದೆ ಅನ್ನುವಂಥ ಒಂದು ದೂರು ಕೇಳಿ ಬರ್ತಾ ಇದೆ. ಅಂದರೆ ಈಗ ಒಂದೊಂದು ಪಂಚಾಯತಿಗೆ ಎಲ್ಲ ಕಡೆ ಸಿಕ್ಕುವುದಿಲ್ಲ, ಲಭ್ಯ ಇರುವುದಿಲ್ಲ. ಅದನ್ನೊಂದು ಸಾಮೂಹಿಕವಾದ ರೀತಿಯಲ್ಲಿ ಮಾಡುವಂಥ ಪ್ಲ್ಯಾನ್ ಏನಾದ್ರು ಇದೆ ಸರ್? ಇದು ಅಂಗನವಾಡಿ ಕೇಂದ್ರ ಅಥವಾ ಬೇರೆ ಏನಾದರೂ ನಿಮ್ಮ PHC ಅಥವಾ ಅದರ ಕೆಳಗಿನ ಸೆಂಟರ್ಗಳೆಲ್ಲ ಇದೆಯಲ್ಲ, ಆ ಟೈಪಲ್ಲಿ ಏನಾದರೂ ವಿಸ್ತರಿಸುವಂಥ ಎಲ್ಲರಿಗೂ, ಅಂದರೆ ಆಯಾಯ ಪ್ರಾದೇಶಿಕವಾಗಿ ಬೇಗನೆ ತಲುಪುವಂಥ ವ್ಯವಸ್ಥೆಗಳೇನಾದರೂ ಇದೆ? ವ್ಯಾಕ್ಸಿನ್ ಸಪ್ಲೈ ಜಾಸ್ತಿ ಇದ್ದರೆ DM ಆಫೀಸ್ನದು ಅಂಥ ಒಂದು ತೀರ್ಮಾನ ಮಾಡ್ಯಾರ ಅನ್ನುವಂಥ ವಿಶ್ವಾಸ ನನಗಿದೆ. ಯಾಕೆಂತ ಹೇಳಿದರೆ ರೋಟರಿ ಕ್ಲಬ್, ನಾನು ರೋಟರಿ ಕ್ಲಬ್ನ ಪ್ರೆಸಿಡೆಂಟ್. ವ್ಯಾಕ್ಸಿನ್ ಲಭ್ಯತೆ ಇರುವ ಸಂದರ್ಭದಲ್ಲಿ ನಾವು 5-6 ಕ್ಯಾಂಪ್ ಕೂಡ ಮಾಡಿದ್ದೇವೆ. ಅಲ್ಲಿ 500-600 ಜನರಿಗೆ ವ್ಯಾಕ್ಸಿನ್ ಕೊಡಲಿಕ್ಕೆ ಆಗಿದೆ. ಈಗ ವ್ಯಾಕ್ಸಿನ್ ನಮಗೆ ಹೊರಗೆ, ಅಂದರೆ ಹೊರಗೆ ಕ್ಯಾಂಪ್ ಮಾಡುವಷ್ಟು ವ್ಯಾಕ್ಸಿನ್ ಇಲ್ಲದ ಕಾರಣ ಆಗಿರ್ಬೋದು, ಹೊರಗಿನ ಕ್ಯಾಂಪ್ ಈಗ ಮಾಡ್ತಾ ಇಲ್ಲ. ಎಲ್ಲ ಆಸ್ಪತ್ರೆಗಳಲ್ಲೂ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಕಡೆ ವ್ಯಾಕ್ಸಿನ್ ಈಗ ಕೊಡ್ತಾ ಇದ್ದಾರೆ. ಅದು ಒಂದೊಂದು ಕಡೆ ಒಂದೊಂದು ವ್ಯಾಕ್ಸಿನ್. ಯಾಕೆಂತ ಹೇಳಿದರೆ ನಮಗೆ ಈಗ ಸದ್ಯಕ್ಕೆ 2 ವ್ಯಾಕ್ಸಿನ್ ಉಂಟು. ಒಂದು ಕೋವಿಶೀಲ್ಡ್, ಇನ್ನೊಂದು ಕೋವ್ಯಾಕ್ಸಿನ್. ಅದು ಮಿಕ್ಸ್ ಆಗಬಾರ್ದು. ಒಬ್ಬರಿಗೆ ಕೋವ್ಯಾಕ್ಸಿನ್ ಕೊಟ್ಟವರಿಗೆ ಕೋವ್ಯಾಕ್ಸಿನೇ 2ನೇ ಸಲ ಕೊಡಬೇಕು, 2ನೇ ಸಲ ಅದನ್ನೇ ಕೊಡಬೇಕು. ಕೋವಿಶೀಲ್ಡ್ ಇದ್ದವರಿಗೆ ಕೋವಿಶೀಲ್ಡೇ ಕೊಡಬೇಕು. ಆಗ ಆಚೆ ಮಿಕ್ಸ್ ಆಗದಾಗೆ ಒಂದೊಂದು ಕಡೆ ಈಗ ಹೆಚ್ಚು ಕಮ್ಮಿ ಆದರೆ ಆರೋಗ್ಯಕ್ಕೆ ಅಥವಾ ದೈಹಿಕವಾಗಿ ಏನಾದ್ರು ಸಮಸ್ಯೆ ಇದೆ ಸರ್? ಅದಂದರೆ 2 ವ್ಯಾಕ್ಸಿನ್ನ ಉಂಟು ಮಾಡುವಂಥ ಮೆಥಡ್ ಡಿಫರೆಂಟ್. ಅದು ಬೇರೆ ಬೇರೆ ವ್ಯಾಕ್ಸಿನ್ ತೆಗೆಯೋದು ತತ್ಕಾಲ WHO ಆಗಲಿ ಈ ಕಂಪನಿಯವರಾಗಲಿ ಅವರು ಅದನ್ನು ಸಪೋರ್ಟ್ ಮಾಡೋದಿಲ್ಲ. ಅದು ಏರುಪೇರು ಆಗ್ಬೋದು. ಆದ ಕಾರಣ ಆಗಿರ್ಬೋದು ಬೇರೆ ಬೇರೆ ಕೊಡಬಾರ್ದು ಅಂತ ಒಂದೇ ವ್ಯಾಕ್ಸಿನ್ ತೆಗಿಬೇಕು. ಹಾಗೆ ಮತ್ತೊಂದು ದೊಡ್ಡ ಒಂದು ಸವಾಲು ಅಂತ ಹೇಳಿದೆ ಸರ್. ಈಗ ಇವತ್ತಿಗೆ 18ರಿಂದ 45 ವರ್ಷದವರಿಗಿಂದ ಸ್ಟಾರ್ಟ್ ಆಯಿತು.
ಆದರೆ ಕೋವಿಡ್ ಆರಂಭ ಆದನಿಂದ ಇವತ್ತಿನವರೆಗೆ ಈ ಒಂದು ವರ್ಷ ಅಥವಾ ಸಣ್ಣ ಮಕ್ಕಳಿಂದ ಈ 18ರವರೆಗಿನ ಆ ಒಂದು ಏಜಿನವರಿಗೆ ಸಂಬಂಧಿಸಿ ಯಾವುದೇ ಒಂದು ಸೂಚನೆಗಳು ಯಾರಿಂದಲೂ ಸಿಗ್ತಾ ಇಲ್ಲ. ಅದು ಯಾಕೆ ಸರ್? ಅವರಿಗೆ ಟ್ರೀಟ್ಮೆಂಟ್ ಬೇಡ ಅಥವಾ ಅವರಿಗೆ ವ್ಯಾಕ್ಸಿನೇಷನ್ ಏನು ಹೇಗೆ ಕ್ರಮ? ಯಾಕೆಂತ ಹೇಳಿದರೆ, ಈಗ ಒಂದು ವ್ಯಾಕ್ಸಿನ್ ಆಗಲಿ ಅಥವಾ ಯಾವುದೇ ಔಷಧಿ ಆಗಲಿ ಜನರಿಗೆ ಕೊಡೋ ಮೊದಲು ಅದರ ಬಗ್ಗೆ ರಿಸರ್ಚ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಈ ಸ್ಟಡಿಯ ಆಧಾರದಲ್ಲಿ ವ್ಯಾಕ್ಸಿನ್ ಕೊಡ್ತಾರೆ. ಮೊದಲೇ ನಮಗೆ 60 ವರ್ಷದ ಮೇಲೆ ಇದ್ದವರಿಗೆ ಕೊಟ್ಟರು, ನಂತರ 45 ವರ್ಷದ ಮೇಲೆ ಕೊಟ್ಟರು, ಈಗ 18-45 ವರ್ಷದವ್ರಿಗೆ ಕೊಡ್ತಾರೆ. ಇದು ಸ್ಟಡಿಯ ಆಧಾರದ ಮೇಲೆ. ಈಗ ನಿಮಗೆ 12 ವರ್ಷದಿಂದ 18 ವರ್ಷದವರಿಗೂ ಗರ್ಭಿಣಿಯರಿಗೆ ಕೊಡಬೇಕಂತ ಸ್ಟಡಿ ನಡೀತಾ ಉಂಟು. ಅದರ ರಿಸಲ್ಟ್ ಬರುವಾಗ ಈ ವ್ಯಾಕ್ಸಿನಿಂದ ಅವರಿಗೆ ಯಾವುದೇ ತೊಂದರೆ ಇಲ್ಲ, ಕೊಡ್ಬೋದು ಅಂತ ಒಂದು ತೀರ್ಮಾನ ಆದರೆ ಅದು ಖಂಡಿತ ಕೊಡ್ಬೋದು. ಕಾಸರಗೋಡಲ್ಲಿ ಪುಟ್ಟ ಅಂದರೆ 18 ವರ್ಷಕ್ಕಿಂತ ಕೆಳಗಿನವರಿಗೆ ಕೋವಿಡ್ ಬಂದ ಉದಾಹರಣೆಗಳು ಅಥವಾ ಅದರ ಪರ್ಸೆಂಟೇಜ್ ಏನಾದ್ರು ಗೊತ್ತಾಗುತ್ತೆ? ಅದರ ಪರ್ಸೆಂಟೇಜ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಕೋವಿಡ್ ಬಂದಿದೆ. ನಮ್ಮ ಮೊದಲನೇ ಹಂತದಲ್ಲೇ ಇಲ್ಲಿ ಅಡ್ಮಿಟ್ ಆದ 91 ರೋಗಿಗಳಲ್ಲಿ ಒಂದು 10 ರೋಗಿಗಳು ಮಕ್ಕಳು, 10, 8, 9, 10, 12 ವರ್ಷದವರು. ಅವ್ರಿಗೆ ಯಾವುದೇ ತೊಂದರೆ ಬರಲಿಲ್ಲ. ಪರಿಣಾಮ ಏನು ಬೀರುವುದಿಲ್ಲ, ಹೆಚ್ಚಿನ ಗಂಭೀರವಾದ ಪರಿಣಾಮ ಬರುವುದಿಲ್ಲ ಮಕ್ಕಳಿಗೆ. ಗರ್ಭಿಣಿಯರಿಗೆ ಸರ್ ಹೆರಿಗೆ ಆಗ್ಬೋದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಬೇಡ ಅಂತೇಳಿ ಹೇಳ್ತಾರೆ. ಅದೇನು ಅದರಲ್ಲಿ ಏನಾದರೂ ಸಮಸ್ಯೆಗಳಿದೆ ಸರ್ ಕೋವಿಡ್ ಬಂದ ಗರ್ಭಿಣಿಯರಿಗೆ? ಸಾಧಾರಣ ಯಾವುದೇ ಇನ್ಫೆಕ್ಷನ್ ಬಂದರೆ ಆ ಗರ್ಭಸ್ಥ ಶಿಶುವಿಗೆ ಅದರ ಎಫೆಕ್ಟ್ ಬರ್ತದೆ. ಆದರೆ ಇಲ್ಲಿ ಗರ್ಭಿಣಿಯರಿಗೆ ಈಗ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿ ಡೆಲಿವರಿ ಆದ ಗರ್ಭಿಣಿ ಮಕ್ಕಳಿಗಾಗಲಿ ಯಾವುದೇ ತೊಂದರೆ ಸೋಫಾರ್ ಬರಲಿಲ್ಲ. ಅದರಲ್ಲಿ ಈಗ ಗರ್ಭಿಣಿಯವರೇ ಅಂದರೆ ಈಗ 3 ತಿಂಗಳಾದ ಗರ್ಭಿಣಿಯವರಿಗೆ ಇನ್ಫೆಕ್ಷನ್ ಬಂದರೆ ಅದು ಗರ್ಭಸ್ಥ ಶಿಶುವಿಗೆ ಎಫೆಕ್ಟ್ ಬರಬಹುದು. ಅದು ಈಗ ನಮ್ಮ ಅನುಭವ ಪ್ರಕಾರ ಡೆಲಿವರಿ ಆದವರಿಗೆ ಯಾವುದೇ ತೊಂದರೆ ಸೋಫಾರ್ ಬರಲಿಲ್ಲ. ಕಾಸರಗೋಡಿನಲ್ಲಿ ಈಗ ಬ್ಲಡ್ಡಿನ ಲಭ್ಯತೆ ಹೇಗಿದೆ ಸರ್? ಬ್ಲಡ್ ಅಂದರೆ ಈ ವ್ಯಾಕ್ಸಿನೇಷನ್ನು ಮಾಡಿದ ಮೇಲೆ ಬ್ಲಡ್ ಕೊಡಬಾರ್ದು, ಅದಕ್ಕೆ ಇಷ್ಟು ದಿವಸ ನಂತರ ಹಾಗೇನಾದರೂ ಇದೆಯಾ? ಅದರಿಂದಾಗಿ ರಕ್ತದ ಕೊರತೆ ಕಂಡು ಬಂದಿದೆ. ಅದು ವ್ಯಾಕ್ಸಿನ್ ಮಾಡಿದವರು 3 ತಿಂಗಳವರೆಗೆ ಬ್ಲಡ್ ಡೊನೇಷನ್ ಮಾಡಬಾರ್ದು ಅಂತ 3 ತಿಂಗಳು ಹೇಳಿದ್ದಾರೆ. ಆದರೆ ಅದಕ್ಕೆ ಮೊದಲು ನಾವು ಸ್ಟಾಕ್ ಮಾಡಿ ಆಲ್ರೆಡಿ ಕ್ಯಾಂಪ್ನವರೆಲ್ಲ ಬಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ, ಕ್ಲಬ್ನವರೆಲ್ಲ ಬಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಈ ವಿಷಯ ಈಗ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗುವಾಗ ರಕ್ತದ ಕೊರತೆ ಬರ್ಬೋದು, ಲಭ್ಯತೆ ಕಡಿಮೆ ಆಗ್ಬೋದು ಅಂತ ಎಲ್ಲ ಕ್ಲಬ್ಬಿನವರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮ್ ಮಾಡಿ ಹೆಚ್ಚಿನವರು ಬ್ಲಡ್ ಡೊನೇಟ್ ಮಾಡುವಂತೆ ಮಾಡಿದ್ದಾರೆ. ಈ ಬ್ಲಡ್ ಬ್ಯಾಂಕಿನ ಕಾಸರಗೋಡಲ್ಲಿ ಹೇಗಿದೆ ಸರ್ ಬ್ಲಡ್ಡಿನ ಲಭ್ಯತೆ? ಈಗ ಲಭ್ಯತೆ ಏನು ಕೊರತೆ ಅಂತ ಇಲ್ಲ. ನಮಗೆ ಬೇಕಾದಷ್ಟು ಬ್ಲಡ್ ಸಿಗ್ತಾ ಉಂಟು, ತೊಂದರೆ ಇಲ್ಲ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಸರ್ ಈಗ ಕೋವಿಡ್ ಬಂದ ನಂತರ, ಕೋವಿಡ್ನ ಕಾಲದ ನಂತರ ಕೋವಿಡ್ನ ಒಂದಿಗೆ ಇತರ ಚಿಕಿತ್ಸೆಗಳೆಲ್ಲ ಹೇಗೆ ನಡೀತಾ ಇದೆ? ಇತರ ರೋಗಗಳ ಚಿಕಿತ್ಸೆಗಳು ಅಥವಾ ಶಸ್ತ್ರಕ್ರಿಯೆಗಳೆಲ್ಲ ಹೇಗೆ ನಡೀತಾ ಇದೆ? ಈಗ ಶಸ್ತ್ರಕ್ರಿಯೆ ಬಗ್ಗೆ ಹೇಳೋದಾದರೆ ಈಗ ಎಮರ್ಜೆನ್ಸಿ ಮಾತ್ರ ಮಾಡಲಿಕ್ಕೆ ನಮಗೆ ಆರ್ಡರ್ ಆಗಿದೆ. ಬಾಕಿ ಎಲ್ಲ ಶಸ್ತ್ರಕ್ರಿಯೆ ತತ್ಕಾಲ ಇದಕ್ಕೆ ದೂರ ಇಡಬೇಕು, ಎಮರ್ಜೆನ್ಸಿ ಅಲ್ಲದಲ್ಲ. ಬಾಕಿ ಎಲ್ಲ ನಡೀತಾ ಉಂಟು. ಈಗ ನಮಗೆ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ, ಜನರಲ್ ಆಸ್ಪತ್ರೆಯಲ್ಲಿ ಹೇಗೆ ಹೇಳಿದರೆ, ಕೋವಿಡ್ ಪಾಸಿಟಿವ್ ಆದವರನ್ನು ಇಲ್ಲಿ ಪೇವಾರ್ಡ್ನಲ್ಲಿ ಸೌಕರ್ಯ ಇಲ್ಲದಿದ್ದರೆ ಟಾಟಾ ಅಥವಾ ಬೇರೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಸೆಂಟರ್ ಅಲ್ಲಿಗೆ ಕಳಿಸೋದು. ಬಾಕಿ ಇದ್ದವರನ್ನು, ಕೋವಿಡ್ ಅಲ್ಲದವರನ್ನು ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ. OP ಹೊರರೋಗಿ ಸೌಕರ್ಯ ಉಂಟು, ಅಡ್ಮಿಷನ್ ನಡೀತಾ ಉಂಟು. ಈಗ ಈ ಸೀಸನ್ನಲ್ಲಿ ಡೆಂಗಿ ಜಾಸ್ತಿ, ಡೆಂಗಿ ಜ್ವರದವರು ತುಂಬ ಜನ ಬರ್ತಾ ಇದ್ದಾರೆ. ಅವರಿಗೆ ಬೇಕಾದ ಎಲ್ಲ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ತುಂಬ ಜಾಗೃತಿ ಮಾಡಬೇಕಾದ್ದು, ರೋಗಿಯೊಂದಿಗೆ ನಿಲ್ಲುವಂಥ ವ್ಯಕ್ತಿ ಮತ್ತು ರೋಗಿಗೆ ಕೋವಿಡ್ ಬರಬಾರ್ದು, ಕೋವಿಡ್ ಇದ್ದವರ ಆಸ್ಪತ್ರೆ ಒಳಗೆ ಬರಬಾರ್ದು. ಆ ರೀತಿಯ ಮುಂಜಾಗ್ರತೆ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಸ್ಕ್ರೀನಿಂಗ್, ಅಲ್ಲಿ ಸ್ಕ್ರೀನಿಂಗ್ ಡೆಸ್ಕ್ ಉಂಟು. ಈ ಜ್ವರ ಇದ್ದವರನ್ನು ಬೇರೆ ಕಡೆ ಕಳಿಸ್ತಾರೆ, ಅಥವಾ ಈ ಕೋವಿಡ್ ಸಂಶಯ ಇದ್ದವರನ್ನು ಬಾಕಿ ರೋಗಿಗಳ ಅಡಿಯಲ್ಲಿ ಬಿಡುವುದಿಲ್ಲ, ಅವರನ್ನು ಸೆಪರೇಟಾಗಿ ನೋಡುವಂಥ ಸೌಕರ್ಯ ಮಾಡಿದ್ದಾರೆ. ಈ ಮನೆಯಲ್ಲಿ ಟ್ರೀಟ್ಮೆಂಟ್ ಕ್ವಾರಂಟೈನಲ್ಲಿ ಇರ್ತಾರಲ್ಲ, ಮನೆಯಲ್ಲಿ ಅಂದರೆ ದೊಡ್ಡ ರೀತಿಯಲ್ಲಿ ಕೋವಿಡ್ ಅಂದರೆ ಪಾಸಿಟಿವ್ ಆಗಿರ್ತದೆ, ಆದರೂ ಅವರಿಗೆ ಬೇರೆ ಏನಾದರೂ ಯಾವುದೇ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳಿಲ್ಲ ಅಂತಿದ್ರೆ ಅವರನ್ನೀಗ ಸರ್ಕಾರ ಹೇಳಿರುವಂಥದ್ದು ಮನೆಯಲ್ಲಿ ಕ್ವಾರಂಟೈನಲ್ಲಿ ಇರ್ಬೋದು, ಟ್ರೀಟ್ಮೆಂಟ್ ಮುಂದುವರಿಬೋದು. ಕಾಸರಗೋಡಲ್ಲಿ
ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೊರಗೆ ಆಸ್ಪತ್ರೆಗೆ ಬಾರದೆ ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಹೌದು. ಅದರ ಬಗ್ಗೆ ನಿಮಗೆ ನಿಮ್ಮ ಗಮನಕ್ಕೆ ಬಂದಿರುವಂಥ ಮಾಹಿತಿ ಏನಾದ್ರು ಇದೆಯಾ ಸರ್? ಅಂದರೆ ಆ ರೀತಿ ಮನೆಯಲ್ಲಿದ್ದು ಅಲ್ಲಿಗೆ ಗುಣಮುಖರಾದವರು ತುಂಬ ಜನ ಇದ್ದಾರೆ. ಈಗ ಕೋವಿಡ್-19 ಅನ್ನುವಂತಹ ಮಹಾಮಾರಿ ಜನರಿಗೆ ಒಂದು ಹೆದರಿಕೆ ಇದೆ. ಹೌದೌದು, ಮನೆಯಲ್ಲಿ ಇರುವುದು ಹೇಗಪ್ಪ, ಏನಾರು ಆದ್ರೆ ಏನು ಆದ್ರೆ ಹೌದು, ಅಂದರೆ ಅದಕ್ಕೋಸ್ಕರ ಆಸ್ಪತ್ರೆ ಹತ್ರ ನುಗ್ಗುತ್ತಾ ಇದ್ದಾರೆ. ಅದೇ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ದಯವಿಟ್ಟು ಯಾರು ಗಾಬರಿ ಆಗಬೇಡಿ, ಮನೆಯಲ್ಲೇ ಇರಿ, ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡಿ ಅಂತೇಳಿ. ಆದರೂ ಜನರು ಧಾವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಸರಿ. ಅಂದರೆ ಈ ಕೋವಿಡ್-19 ಎನ್ನುವ ಮಹಾಮಾರಿ ರೋಗ 80% ಜನರಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ಬಾಕಿ 20% 15% ಸ್ವಲ್ಪ ಜಾಸ್ತಿ ತೊಂದರೆ ಬರ್ತದೆ. ಒಂದು 5% ಜನರವರಿಗೆ ICU ಅಡ್ಮಿಷನ್ ಬರ್ತದೆ. ಈ 80% ರೋಗಿಗಳು ಮನೆಯಲ್ಲೇ ನಿಂತು ಗೃಹ ಚಿಕಿತ್ಸೆ, ಆ ಗೃಹ ಚಿಕಿತ್ಸೆ ಪದ್ಧತಿ ಎಲ್ಲ ರಾಜ್ಯದಲ್ಲಿದೆ. ನಮ್ಮ ಕೇರಳ ರಾಜ್ಯದಲ್ಲಿ ಅದು ಕಾಸರಗೋಡಿನಲ್ಲಿ ನಾವು ಮೊದಲು ಇಲ್ಲಿ ಆರಂಭ ಮಾಡಿದ್ದು. ಕೇರಳದಲ್ಲೇ ಕಾಸರಗೋಡಿನಲ್ಲಿ ಗೃಹ ಚಿಕಿತ್ಸೆ ಅಂದ್ರೆ ಇವರನ್ನು ಮನೆಯಲ್ಲಿ ನಿಲ್ಲಿಸಿ ಅದಕ್ಕೆ ಬೇಕಾದ ಮಾರ್ಗರೇಖೆ ನಮ್ಮಲ್ಲಿದೆ, ಪ್ರೋಟೋಕಾಲ್ ಇದೆ. ಅಂದ್ರೆ ಈಗಿನ ಪ್ರೋಟೋಕಾಲ್ ಪ್ರಕಾರ ರೋಗ ನಿರ್ಣಯ ಆದ ನಂತರ ಅಥವಾ ಜ್ವರ ಬಂದು 17 ದಿವಸ ಅವರು ಕ್ವಾರಂಟೈನ್ ನಿಲ್ಲಬೇಕು. ಸೆಲ್ಫ್ ಕ್ವಾರಂಟೈನ್ ಅಂದರೆ ಮನೆಯಲ್ಲಿ ನಿಲ್ಲುವಾಗ ಅವರಿಗೆ ಪ್ರೆಷರ್, ಶುಗರ್ ಯಾವುದೇ ತೊಂದರೆ ಇಲ್ಲ ಅಂತ ಆದರೆ ಅವ್ರು ಮಾಡಬೇಕಾದ ಕೆಲಸ ಒಂದು ಮನೆಯಲ್ಲಿ ಕಿಟಕಿಯೆಲ್ಲ ಓಪನ್ ಮಾಡಿರಬೇಕು, ಸರಿಯಾದ ವೆಂಟಿಲೇಷನ್ ಬರಬೇಕು, ಗಾಳಿ ಬರಬೇಕು. ಮತ್ತು ಅವರಲ್ಲಿ ಪಲ್ಸ್ ಆಕ್ಸಿಮೀಟರ್ ಇರ್ತದೆ. ಪಲ್ಸ್ ಆಕ್ಸಿಮೀಟರ್ ಅಂದರೆ ಆಕ್ಸಿಜನ್ ಲೆವೆಲ್ ನೋಡುದು, ಬ್ಲಡ್ಡಿನಲ್ಲಿ ಆಕ್ಸಿಜನ್ ಲೆವೆಲ್. ಅದು ಸಣ್ಣ ಒಂದು ಉಪಕರಣ. ಅದರಲ್ಲಿ ಪಲ್ಸ್ ಆಕ್ಸಿಮೀಟರ್ನಲ್ಲಿ ಆಕ್ಸಿಜನ್ ಲೆವೆಲು 95 ಮೇಲೆ ಇರಬೇಕು. ಆರೋಗ್ಯವಂತ ವ್ಯಕ್ತಿಗೆ 95 ಮೇಲೆ. ಸಾಧಾರಣ ಆರೋಗ್ಯ ಇದ್ದವರಿಗೆ 98, 99, 100 ಬರ್ತದೆ. 95 ಮೇಲೆ ಇರಬೇಕು. 95 ಅಥವಾ 94 ಕೆಳಗೆ ಬಂದರೆ ಅವರು ಆಸ್ಪತ್ರೆಯಲ್ಲಿ ದಾಖಲಿಸಬೇಕು ಅಥವಾ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಒಂದದು. ಎರಡನೇದು, ಅವರಿಗೆ ಜ್ವರ ಉಂಟಾ ಇಲ್ಲ ಅಂತ ಅವರು ಡೈಲಿ ನೋಡ್ತಾ ಇರಬೇಕು. ಮೂರನೇದು, ಅವರಿಗೆ ಕೆಮ್ಮು ಅಥವಾ ಉಬ್ಬಸ ಅಥವಾ ಎದೆ ನೋವು ಅಥವಾ ಕಫದಲ್ಲಿ ಬ್ಲಡ್ ಬರ್ತದ, ತಲೆ ತಿರುಗುವುದು, ಜಾಸ್ತಿ ನಿದ್ರೆ ಬರುವುದು ಅಂತ ಯಾವುದಾದ್ರೂ ಲಕ್ಷಣ ಇದ್ದರೆ ಅದು ಜ್ವರ ಅಥವಾ ಈ ರೋಗ ಜಾಸ್ತಿ ಆಗಿದೆ ಅಂತ ಅದರ ಅರ್ಥ. ಆ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಬರಬೇಕು. ಅವರು ಆಸ್ಪತ್ರೆಗೆ ಬರುವ ವಿಧಾನ ಬೇರೆ ರೀತಿ. ಅಂದರೆ ಅವರಲ್ಲಿ ಈ ಲಕ್ಷಣ ಏನಾದರೂ ಇದ್ದರೆ ಅವರ ಹತ್ತಿರದ ಆಶಾ ವರ್ಕರಿಗೆ ಇನ್ಫಾರ್ಮ್ ಮಾಡಬೇಕು. ಆಶಾ ವರ್ಕರು ನಮ್ಮ ಹೆಲ್ತ್ ಸಿಸ್ಟಮಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾದ ಎಲ್ಲ ಸೌಕರ್ಯ ಮಾಡ್ತಾರೆ. ಅದಕ್ಕೆ ಬೇಕಾದ ಆ್ಯಂಬುಲೆನ್ಸಲ್ಲಿ ಬರ್ತದೆ. ಒಂದು. ಎರಡನೇದು, ಈ ಮನೆಯಲ್ಲಿ ನಿಂತವರಿಗೆ ಯಾವುದೇ ಲಕ್ಷಣ ಜಾಸ್ತಿ ಆಗದೆ ಎಲ್ಲರೂ ಗುಣಮುಖ ಆಗಿದ್ದಾರೆ. ಸಣ್ಣ ಪುಟ್ಟ ತಲೆನೋವು, ಜ್ವರ, ಬೆನ್ನೋವು ಅಲ್ಲದೆ, ವೀಕ್ನೆಸ್ ಅಲ್ಲದೆ ಬೇರೆ ಯಾವುದೇ ಕಾಂಪ್ಲಿಕೇಶನ್ ಬರಲಿಲ್ಲ. ಬಂದವರಿದ್ದರೆ ಅದು ಕೂಡ 1-2% ಮಾತ್ರ ಸ್ಪ್ರೆಡ್ ಆಗೋದು. ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಮನೆಯಲ್ಲಿ ನಿಲ್ಲುವಾಗ ಒಬ್ಬ ರೋಗಿ ಆದರೆ ಅವರು ಸಪ್ರೇಟ್ ರೂಮ್ನಲ್ಲಿ ನಿಲ್ಲಬೇಕು. ಅವರು ಇನ್ನೊಬ್ಬ ಬಾಕಿ ಮನೆಯೊಂದಿಗೆ ಸಂಪರ್ಕ ಇರಬಾರ್ದು. ಮತ್ತು ಕೈಯನ್ನು ಆಗಾಗ ತೊಳಿತಾ ಇರಬೇಕು. ಸೋಪ್ 4 ಗಂಟೆಗೊಮ್ಮೆ ಕೈ ತೊಳಿಬೇಕು, ಸೋಪ್ ಹಾಕಿ. ಮಾಸ್ಕನ್ನು ಧರಿಸಬೇಕು. ಮತ್ತು ಆ ಮಾಸ್ಕ್ ಡಿಸ್ಪೋಸಲ್ ಮಾಸ್ಕ್ ಆದರೆ ಅದನ್ನು ಬ್ಲೀಚಿಂಗ್ ಇದರಲ್ಲಿ ಹಾಕಿ ನಂತರ ಅದನ್ನು ಬಿಸಾಡಬೇಕು, ಅದು ಹೊತ್ತಿಸಬೇಕು. ಅದನ್ನು ಮತ್ತೊಂದು ನೆಲ, ಆ ಏರಿಯಾ ಎಲ್ಲ ಬ್ಲೀಚಿಂಗ್ ಪೌಡ್ರ್ ನೀರು ಹಾಕಿ ಕ್ಲೀನ್ ಮಾಡಬೇಕಾಗ್ತದೆ. ಈ ಮನೆಯಲ್ಲಿ ರೋಗಿನ ಮನೆಯಲ್ಲಿ ನಿಲ್ಲುವಾಗ ಅವ್ರಿಗೆ ಬೇಕಾದ ಔಷಧಿ ಎಲ್ಲ ಮೊದಲೇ ಕೊಟ್ಟಿರ್ತೇವೆ ನಾವು. ಒಂದು 5 ದಿವಸಕ್ಕೆ ಅಥವಾ 1 ವಾರಕ್ಕೆ ಔಷಧಿ ಕೊಟ್ಟಿರ್ತೇವೆ. ಅದು ಅವರು ಸೇವಿಸ್ತಾ ಇರ್ತಾರೆ. ಅದರೊಂದಿಗೆ ಒಳ್ಳೆಯ ಶುದ್ಧವಾದ ವಾಯು ಹರಿಸಬೇಕು. ಅದು ನಾನು ಆಗ ಹೇಳಿದ ಹಾಗೆ ಕಿಟಕಿಯೆಲ್ಲ ಓಪನ್ ಆಗಿ ಬೆಳಕೆಲ್ಲ ಬೇಕು. ಮತ್ತು ಪೋಷಕಾಂಶ ಕೂಡ ಸೇರಿದಂಥ ಆಹಾರ, ಸಮತೂಕದ ಆಹಾರವನ್ನು ಅವರು ಸೇವಿಸ್ತಾ ಇರಬೇಕು. ಅದರೊಂದಿಗೆ ಬಿಸಿನೀರು ಕುಡಿದ್ರೆ ಒಳ್ಳೆಯದು, ಶಾಖ ಇದ್ದರೆ ಒಳ್ಳೆಯದು. ಫುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಮಾಡೋದು ಅಂದರೆ ಶುಗರ್ ಇದ್ದವರು, ಪ್ರೆಷರ್ ಇದ್ದವರು ಸ್ವಲ್ಪ ಜಾಗ್ರತೆ ಬೇಕು. ಫ್ರೂಟ್ಸ್ ಎಲ್ಲ ತೆಗೆಯುವಾಗ ಜಾಸ್ತಿ ಫ್ರೂಟ್ಸ್ ತೆಗೆದು ಒಂದು ವೇಳೆ ಶುಗರ್ ಜಾಸ್ತಿ ಆಗ್ಬೋದು. ಅಂಥವ್ರು ಸ್ವಲ್ಪ ಜಾಗ್ರತೆ ಮಾಡಬೇಕು. ಅಲ್ಲದಿದ್ದರೆ ಎಲ್ಲ ಫ್ರೂಟ್ಸ್ ತೆಕ್ಕೊಳ್ಬೋದು, ಆಹಾರ ಸೇವಿಸ್ಬೋದು. ಅದು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಯಾವುದೇ ಇದ್ದಿಲ್ಲ, ಎಲ್ಲ ಆಹಾರ ತೆಕ್ಕೊಳ್ಬೋದು. ಒಂದು. ಮತ್ತು ಉತ್ತಮವಾದ ವ್ಯಾಯಾಮ, ಯೋಗ ಗೊತ್ತಿದ್ದವರು ಯೋಗ ಮಾಡ್ಬೋದು, ಬಾಕಿದವರು ಬಾಕಿ ಎಕ್ಸಸೈಸ್ ಮಾಡ್ಬೋದು. ಇಲ್ಲೊಂದು ಇನ್ನೊಂದು ವಿಷಯ ಅಂದರೆ ಎಲ್ಲ ಕಡೆ ಈಗ ಹೊಸತಾಗಿ ಕಂಡುಬರುವಂಥದ್ದು ಮಲ್ಕೊಳ್ಳೋದು ಹೇಗೆ ಅಂತ.
ಪ್ರೋನ್ ಪೊಸಿಷನ್ ಬೋರಲ್ ಆಗಿ ಮಲ್ಕೊಳ್ಬೇಕು, ಮುಖ ಕೆಳಗೆ ಆಗಿ ಕವಚಿ ಮಲ್ಕೊಳ್ಬೇಕು. ಹಾಗೆ ಮಲ್ಕೊಂಡ್ರೆ ಆಕ್ಸಿಜನ್ ಜಾಸ್ತಿ ಸಿಗ್ತದೆ ಅಂತ ಒಂದು ಸ್ಟಡಿ ಪ್ರಕಾರ. ಆ ರೀತಿಯಲ್ಲಿ ಗೃಹ ಚಿಕಿತ್ಸೆಯಲ್ಲಿದ್ದವರು, ಆಸ್ಪತ್ರೆಯಲ್ಲಿರುವವರು ಕವಚಿ ಮಲ್ಕೊಳ್ಬೇಕು. ನಿದ್ರೆ ಮಾಡುವಾಗಲೂ ಮಾತ್ರ ಅಲ್ಲ, ಎಚ್ಚರಿಕೆ ಇರುವಾಗಲೂ ಕವಚಿ ಮಲ್ಕೊಂಡ್ರೆ ಆಕ್ಸಿಜನ್ ಜಾಸ್ತಿ ಸಿಗುತ್ತದೆ. ಇದೊಂದು ಹೊಸದಾದ ಅದೊಂದು ಈ ಕೋವಿಡ್ ಸಮಯದಲ್ಲಿ ಅದು ಹೆಚ್ಚಿನ ಎಲ್ಲರಿಗೆ ಅದರ ಬಗ್ಗೆ ಹೆಚ್ಚಿನ ಅದು ಹೊಸ ಇನ್ಫಾರ್ಮೇಷನ್ ಅದು ಒಳ್ಳೆಯದು. ಆ ರೀತಿಯಲ್ಲಿ ಇರಬೇಕಾಗ್ತದೆ. ಮತ್ತೊಂದು, ಅವರು ನಡೀತಾ ಇರುವಾಗ 6 ಮಿನಿಟ್ ನಡೆಯುವಾಗ ಅವರಿಗೆ ದಮ್ಮು ಕಟ್ಟುವುದು ಅಥವಾ ಆಕ್ಸಿಜನ್ ಕಡಿಮೆಯಾಗಿ ಕಾಣುವುದಾದರೆ ಆ ಸಂದರ್ಭದಲ್ಲಿ ಅವರು ಆಸ್ಪತ್ರೆ ಹೋಗಬೇಕಾಗ್ತದೆ. ಅಲ್ಲಿ ಒಂದು ಪಾಯಿಂಟು ಇಂಪಾರ್ಟೆಂಟ್. ಅಲ್ಲದಿದ್ದರೆ ಈ ನಾನಾಗಲೇ ಹೇಳಿದೆ 80% ಸಿಂಪ್ಟಮ್ಸ್ ಕಡಿಮೆ, ಲಕ್ಷಣ ಕಡಿಮೆ, ಅವ್ರಿಗೆ ಯಾವುದೇ ತೊಂದರೆ ಬರೋದಿಲ್ಲ, ಮನೆಯಲ್ಲಿ ಗೃಹ ಚಿಕಿತ್ಸೆ ಧಾರಾಳ ಸಾಕು. ಬಾಕಿ ಇದ್ದವರು, ಈ ಗೃಹ ಚಿಕಿತ್ಸೆಯಲ್ಲಿ ಇದ್ದವರಿಗೆ ಏನಾದರೂ ತೊಂದರೆ ಬಂದರೆ ಕೂಡಲೇ ಅವರು ಆಸ್ಪತ್ರೆಗೆ ಹೋಗಿ ದಾಖಲಾಗಬೇಕು. ಅದು ಅಲ್ಲಿ ಮೆಡಿಕಲ್ ಆಫೀಸರು ಪುನಃ ತಪಾಸಣೆ ಮಾಡಿ ಯಾವ ಕಡೆ ಕಳಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಕೂಡ ನಮಗೆ ಬೇರೆ ಬೇರೆ ಕ್ಯಾಟಗರಿ ಉಂಟು. ಕ್ಯಾಟಗರಿ ಬಿ ಉಂಟು, ಕ್ಯಾಟಗರಿ ಸಿ ಉಂಟು. ಈ ಕ್ಯಾಟಗರಿ ಸಿ ಇದ್ದವರನ್ನು ನಾವು ಕೋವಿಡ್ ಆಸ್ಪತ್ರೆಗೆ ಕಳಿಸೋದು. ಕ್ಯಾಟಗರಿ ಬಿ ಆಗಿದ್ದರೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಸೆಂಟ್ರು ಅಂತ ಉಂಟು, ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಸೆಂಟ್ರ್ ಉಂಟು, ಆ ಕಡೆ ಕಳಿಸ್ತೇವೆ. ಅಲ್ಲದವರಿಗೆ ಎಲ್ಲ ಮನೆಯಲ್ಲಿ ನಿಲ್ಬೋದು, ಯಾವುದೇ ತೊಂದರೆ ಬರುವುದಿಲ್ಲ. ಮತ್ತೊಂದು ಸಮಸ್ಯೆ ಅಂದರೆ ಸರ್, ಈ ಮಕ್ಕಳು ಅಂದರೆ ತಂದೆ ತಾಯಿ ಅಥವಾ ಇಬ್ಬರಿಗೂ ಕೂಡ ಕೋವಿಡ್ ಬಂದಿರ್ತದೆ, ಅಥವಾ ಮನೆಯಲ್ಲಿ ಬೇರೆ ಯಾರಿಗೂ ಕೋವಿಡ್ ಬಂದಿರ್ತದೆ. ಆದರೆ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಅಪ್ಪ ಅಂತೇಳಿ ಅಥವಾ ಅಮ್ಮ ಅಂತೇಳಿ ಹತ್ತಿರ ಹೋಗುವಂಥದ್ದು, ಅವರನ್ನು ಯಾವ ರೀತಿ ಅದರಿಂದ ದೂರ ಇಡುವುದು ಹೇಗೆ ಅನ್ನೋದೇ ಸಾಮಾನ್ಯವಾಗಿ ಮನೆಗಳಲ್ಲಿ ಬರುವ ಸಮಸ್ಯೆಗಳು. ಅದಕ್ಕೆ ನೀವು ಹೇಗೆ ಏನಿಲ್ಲ ಅಮ್ಮ ಪಾಸಿಟಿವ್, ಸಣ್ಣ ಮಗು ಅಂದರೆ ಹಾಲು ಕುಡಿಯುವಂಥ ಮಗು ಆಗಿದ್ದರೆ ಅದು ಅಮ್ಮನಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮನೊಟ್ಟಿಗೆ ನಿಲ್ಲಿಸಿದ್ರು. ಆಗ ಅಮ್ಮ ಹಾಲು ಕೊಡುವ ಸಂದರ್ಭದಲ್ಲಿ ಅಥವಾ ಮಗುವಿನ ಆರೈಕೆ ಮಾಡುವ ಸಂದರ್ಭದಲ್ಲಿ ಮಾಸ್ಕ್ ಕಟ್ಟಲೇಬೇಕು, ಕೈ ಸೋಪಾಗಿ ಚೆನ್ನಾಗಿ ತೊಳೆದಿರಬೇಕು. ಅಂದರೆ ಹಾಲು ಕೊಡ್ತಾ ಇರುವಾಗ ಡೈರೆಕ್ಟ್ ಮುಖ ನೋಡಬಾರ್ದು, ಯಾಕಂದರೆ ಶ್ವಾಸದಲ್ಲಿ ರೋಗಾಣು ಆಚೆ ಸ್ಪ್ರೆಡ್ ಆಗುವ ಸಾಧ್ಯತೆ ಉಂಟು. ಹಾಲಿನಲ್ಲಿ ಸ್ಪ್ರೆಡ್ ಆಗೋದಿಲ್ಲ. ಹಾಲು ಕೊಡ್ಬೋದು. ದೊಡ್ಡ ಮಕ್ಕಳಾಗಿದ್ದರೆ ಅವರ ರಿಲೇಟಿವ್ಸ್ ಯಾರಿದ್ರೆ ಅವರೊಟ್ಟಿಗೆ ಬಿಡ್ಬೋದು. ಹಾಗೆ ಈ ಬಿಡೋ ಮೊದಲು ಈ ಮಕ್ಕಳಿಗೆ ಇದು ಉಂಟಾ, ರೋಗ ಇದೆ ಅಂತ ಖಚಿತ ಮಾಡಬೇಕು. ಮಾತ್ರ ಅಲ್ಲ, ಅವರಿಗೆ ಕೂಡ ಕ್ವಾರಂಟೈನ್ ಉಂಟು. ಮಕ್ಕಳಿಗೆ ಕೂಡ ಆದರೂ ಅವರೊಟ್ಟಿಗೆ ಇದ್ದವರಲ್ಲ, ಅವರಿಗೆ ಕೂಡ ಕ್ವಾರಂಟೈನ್ ಕೊಡಬೇಕಾಗ್ತದೆ. ತಾಯಿಯ ಒಟ್ಟಿಗೆ ನಿಲ್ಲೋ ಮಕ್ಕಳಾಗಿದ್ದರೆ ಅವರನ್ನು ಬೇರೆ ಬೇರೆ ಮಾಡೋ ಅವಶ್ಯಕತೆ ಇಲ್ಲ. ಜಾಗ್ರತೆ ಮಾಡಿಕೊಳ್ಬೇಕು. ಸಾಧಾರಣ ಮಕ್ಕಳಿಗೆ ತೊಂದರೆ ಬರೋದು ಕಡಿಮೆ ಮಕ್ಕಳಿಗೆ ಸಮಸ್ಯೆ ಕಡಿಮೆ. ಈ ಮಕ್ಕಳಿಗೆ ಈ ಒಂದು ಕೆಲವು ಚುಚ್ಚುಮದ್ದುಗಳನ್ನೆಲ್ಲ ಕೊಡ್ತಾರೆ ಸರ್. ಹೌದು. ಈ ಕೋವಿಡ್ ಟೈಮಲ್ಲಿ ಅದು ಕೊಡ್ಬೋದಾ ಏನು? ಕೋವಿಡ್ ಸಂದರ್ಭದಲ್ಲಿ ಅವರ ರೆಗ್ಯುಲರ್ ಆಗಿರೋ ಚುಚ್ಚುಮದ್ದೆಲ್ಲ ತೆಗಿಬಹುದು. ಈಗ ಮಕ್ಕಳಿಗೆ ಬೇಕಾಗಿ ಕೋವಿಡ್ ವ್ಯಾಕ್ಸಿನ್ ಸ್ಟಾರ್ಟ್ ಆಗಲಿಲ್ಲ. ಆ ಸಂದರ್ಭದಲ್ಲಿ ಕೋವಿಡ್ ವ್ಯಾಕ್ಸಿನ್ ಬೇಕಾಗಿ ಬಂದ ಸಂದರ್ಭದಲ್ಲಿ ಬೇರೆ ವ್ಯಾಕ್ಸಿನ್ ಕೊಡುವಾಗ ಒಂದು ಮಿನಿಮಮ್ 2 ವಾರದಿಂದ 4 ವಾರ ಅಂತರ ಇರಬೇಕು. ಅದೆಡೆಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಿರಿಯರಿಗೂ ಕೂಡ ಸರ್, ಈ ಕೋವಿಡ್ ಬಂದವರಿಗೆ ಈಗ ಪ್ರೆಷರ್ನ ಮಾತ್ರೆ, ಶುಗರ್ನ ಮಾತ್ರೆ ಅಥವಾ ಬೇರೆ ಹಾರ್ಟಿನ ಏನಾದರೂ ಟ್ರೀಟ್ಮೆಂಟಿನ ಮೆಡಿಸಿನ್ ಎಲ್ಲ ತೆಕ್ಕೊಳ್ಬೋದಾ? ರೆಗ್ಯುಲರ್ ತೆಕ್ಕೊಳ್ಳೋ ಔಷಧಿಗಳು ಅಂತ ಇರ್ತದೆ. ಹೌದು, ಅವರು ರೆಗ್ಯುಲರ್ ಆಗಿ ತೆಗೆಯೋ ಔಷಧಿ ಎಲ್ಲವನ್ನು ಅದು ಕಂಟಿನ್ಯೂ ಮಾಡಬೇಕು, ಎಲ್ಲಿ ಸ್ಟಾಪ್ ಮಾಡಬಾರ್ದು. ಅಂದರೆ ಅದು ಕೂಡ ಇಂಪಾರ್ಟೆಂಟ್. ಕೆಲವರು ಬೇರೆ ರೋಗ ಬಂದಾಗ ಮದ್ದೆಲ್ಲ ನಿಲ್ಲಿಸ್ತಾರೆ, ಅಂದರೆ ಮದ್ದು ತುಂಬ ಉಂಟಂತ ಹೇಳಿ ಅದು ನಿಲ್ಲಿಸ್ತಾರೆ, ಅದು ಸರಿಯಲ್ಲ. ಔಷಧಿಯನ್ನು ತೆಗಿತಾ ಇರುವ ರೆಗ್ಯುಲರ್ ಔಷಧಿಯನ್ನು ಕಂಟಿನ್ಯೂ ಮಾಡಬೇಕು. ಈ ನಮ್ಮಲ್ಲಿ ಸರ್ ಕಾಸರಗೋಡಲ್ಲಿ ಮುಖ್ಯವಾಗಿ ಜನರು ಹೆಚ್ಚು ಗ್ರಾಮೀಣ ಪ್ರದೇಶ ಹಳ್ಳಿಗಳಲ್ಲಿರ್ತಾರೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಒಂದು ರೀತಿಯ ನಿಯಂತ್ರಣಗಳೆಲ್ಲ ಒಮ್ಮೆ ಹೇಳಿದರೆ, ಯಾರಾದರೂ ಹೇಳಿದರೆ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಆದರೆ ಪಟ್ಟಣ ಪ್ರದೇಶಗಳಲ್ಲಿ ಕೋವಿಡ್ ನಿಬಂಧನೆಗಳನ್ನು ಮೀರಿ ಜನರು ವ್ಯವಹರಿಸುವಂಥದ್ದು ಇದೆಲ್ಲ ಇರ್ತದೆ, ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂಥದ್ದು. ಮುಖ್ಯವಾಗಿ ಯುವ ಸಮುದಾಯ ಅನ್ನುವಂಥದ್ದು ಅದರಲ್ಲಿ ಈ ಕಾನೂನುಗಳನ್ನು ಮೀರಿ ನಡೆಯುವಂಥ ಒಂದು ಮನೋಸ್ಥಿತಿಯಲ್ಲಿ ಇರ್ತಾರೆ. 2-3 ಜನ ಬೈಕಲ್ಲಿ ಹೋಗುವಂಥದ್ದು, ಮಾಸ್ಕ್ ಹಾಕದೇ ಇರುವಂಥದ್ದು, ಇಂಥ ಸಮಸ್ಯೆಗಳೆಲ್ಲ ಇರ್ತದೆ. ಇದೇನಾಗ್ತದೆ ಅಂದರೆ ಕೆಲವೊಮ್ಮೆ ಆ ಯುವಕರು ಅಥವಾ ಪೇಟೆಯಲ್ಲಿರುವ ಜನರು ಹಳ್ಳಿಗಳಿಗೆ ಬರ್ತಾರೆ, ಅಥವಾ ಹಳ್ಳಿಯಲ್ಲಿರುವ ಜನರು ಪೇಟೆಗಳಿಗೆ ಹೋಗ್ತಾರೆ. ಇದರಿಂದಾಗಿ ಸಂಪರ್ಕದಿಂದಾಗಿ ಕೋವಿಡ್ ಬಾಧಿಸ್ತದೆ ಅಂತೇಳಿ ಆ ರೀತಿ ಒಂದು ಅಧ್ಯಯನ ಹೇಳ್ತದೆ. ಈ ಕೋವಿಡ್ ಯಾಕೆ ಹಳ್ಳಿಗಳಿಗೆ ಬರ್ತದೆ ಅನ್ನೋದಕ್ಕೆ ಅಧ್ಯಯನ ಹಾಗಿರುವಾಗ ಈ ಕಾಸರಗೋಡಲ್ಲಿ ಇನ್ನೂ ಕೂಡ ಕೋವಿಡ್ ಬಾರದಂಥ ಒಂದು ಪ್ರದೇಶ ಅಂತೇಳಿದೆ ಸರ್. ಇನ್ನೂ ಕೂಡ ಯಾವುದೇ ಹೊರಗಿನ ಸಂಪರ್ಕ ಇಲ್ಲದೆ ಹಾಗೇನಾದರೂ ಮಿರಾಕಲ್ ಆದಂಥ ಪ್ರದೇಶ ಅಂತ ಏನಾದ್ರು ಇದೆ ಸರ್?
ನಿಮ್ಮ ಗೊತ್ತಿದೆ? ನಮ್ಮ ಗಮನಕ್ಕಾಗಿ ಯಾವುದು ಬರಲಿಲ್ಲ. ಯಾರು ಅದರ ಬಗ್ಗೆ ಆ ರೀತಿ ಉಂಟು ಅಂತ ಹೇಳಿ ಯಾರು ಕೂಡ ಬಂದು ಹೇಳಿದಂಥ ಒಂದು ಸಂದರ್ಭ ನಾವು ಕಾಣಲಿಲ್ಲ. ಮತ್ತು ಅಂದರೆ ಎಲ್ಲ ಕಡೆ ಈಗ ಇದು ಹರಡಿದೆ, ಆದರೆ ಹೆಚ್ಚು ವ್ಯತ್ಯಾಸ ಉಂಟು. ಈಗ ಉದಾಹರಣೆಗೆ ಹೇಳೋದಾದರೆ ಅತಿ ಹೆಚ್ಚು ಮರಣ ನಡೆದಂತೂ ಕಾಸರಗೋಡು ಮುನ್ಸಿಪಾಲ್ಟಿ ಕಾಣ್ತದೆ, ಮತ್ತು ಚೆಂಗಲ. ಬಾಕಿ ಒಂದೊಂದು ಬದಿಯಡ್ಕದಲ್ಲಿ ಉಂಟು, ಒಂದೊಂದು ಪಂಚಾಯತ್ ಸ್ವಲ್ಪ ಸ್ವಲ್ಪ ಕಡಿಮೆ ಉಂಟು. ಅದೇ ರೀತಿ ರೋಗ ಬಾರದಂಥ ಒಂದು ಪ್ರದೇಶ ಉಂಟು ಅಂತ ಹೇಳಿದರೆ ಅದು ಇಷ್ಟವರೆಗೆ ಯಾವುದೇ ರಿಪೋರ್ಟ್ ನಮಗೆ ಬಂದಾಗೆ ಕಾಣುವುದಿಲ್ಲ. ಒಂದದು. ಎರಡನೇದು ನೀವು ಹೇಳಿದಾಗೆ ಪೇಟೆಯವರು ಇಲ್ಲಿ ಪೇಟೆಯಲ್ಲಿ ಬರುವಂಥ ಜನರು ವ್ಯತ್ಯಸ್ತ ರೀತಿಯಲ್ಲಿ ಇಲ್ಲೇ ಇದ್ದವರು ಆಗಬೇಕು ಅಂತಿಲ್ಲ, ಬೇರೆ ಕಡೆಯಿಂದ ಬಂದವರು ಆಗಿರ್ತಾರೆ. ಹಾಗೆ ಅವರಿಗೆ ಮಾಸ್ಕ್ ಧರಿಸುವ ಒಂದು ಮೆಥಡ್ ಹೆಚ್ಚಿನ ಕಾಣ್ತಾ ಇರ್ಬೋದು. ಮುಖದ ಮೇಲೆ ಮಾಸ್ಕ್ ಕಟ್ಟೋ ಬದಲು ದವಡೆ ಮೇಲೆ ಕಟ್ತಾರೆ. ಅದು ಸರಿಯಲ್ಲ, ಅದು ತಪ್ಪು. ಅದೆಲ್ಲ ಈಗಿನ ಗೌರ್ಮೆಂಟ್ ಆರ್ಡರ್ ಪ್ರಕಾರ 2 ಮಾಸ್ಕ್ ಕಟ್ಟಬೇಕು. ಅಂದರೆ ಬಟ್ಟೆ ಮಾಸ್ಕ್ ಕಟ್ಟುವುದಾದರೆ ಅದರ ಮೇಲೆ ಸರ್ಜಿಕಲ್ ಮಾಸ್ಕ್ ಕೂಡ ಬೇಕಾಗ್ತದೆ ಅಂತ. N95 ಆದರೆ ಒಂದು ಸಾಕು. ಆ ರೀತಿ ಕೂಡ ಆರ್ಡರ್ ಬಂದಿದೆ. ಇದಕ್ಕೆ ಕಾರಣ ಮಾಸ್ಕ್ಗೆ ಅಷ್ಟು ಪ್ರಾಮುಖ್ಯತೆ ಉಂಟು. ಮಾಸ್ಕ್ ಮತ್ತು ಕೈ ತೊಳೆಯುವುದು ಮತ್ತು ಡಿಸ್ಟೆನ್ಸ್ ಕೀಪ್ ಮಾಡೋದು, ಸಾಮಾಜಿಕ ಅಂತರ ಕೀಪ್ ಮಾಡೋದು, ಇದಕ್ಕೆಲ್ಲ ಅಷ್ಟು ಪ್ರಾಮುಖ್ಯತೆ ಈ ಕೋವಿಡ್ ಸಂದರ್ಭದಲ್ಲಿ ಇದೆ. ನೀವು ಹೇಳಿದಾಗೆ ಜನರು ಆಚೀಚೆ ಬರೆಯುವ ಸಂದರ್ಭದಲ್ಲಿ ರೋಗ ಹರಡುವ ಸಾಧ್ಯತೆ ಹೆಚ್ಚು. ಅದಕ್ಕೆ ಬೇಕಾಗಿ ನೋಡಿ, ಈಗ ಜಾತ್ರೆ ಆಗಲಿ, ಮದುವೆ ಆಗಲಿ, ಪೂಜೆ ಆಗಲಿ, ಎಲ್ಲ ಅಲ್ಲಿ ಜನರು ಸೇರುವುದು ಕಡಿಮೆ ಮಾಡಲಿಕ್ಕೆ ಗವರ್ಮೆಂಟ್ ಇಂಥ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಈಗ ಕಾಸರಗೋಡಲ್ಲಿ ಒಂದು ರೀತಿಯ ಮುಂದಿನ ಅಲೆ, 3ನೇ ಅಲೆ ಬರುವಂಥದ್ದು ಇದೆಯಾ ಸರ್? 3ನೇ ಅಂದರೆ ಮಕ್ಕಳಿಗೆ ಅಥವಾ ಯುವ ಸಮುದಾಯಕ್ಕೆ? 3ನೇ ಅಲೆ ಬಗ್ಗೆ ಯಾವುದೇ ಈ ಸಂದರ್ಭದಲ್ಲಿ ನಮಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ವ್ಯಾಕ್ಸಿನೇಷನ್ 1% ಜಾಸ್ತಿ ಆದರೆ 3ನೇ ಅಲೆ, ಈಗ ಈ SMS ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕ್ ಧರಿಸೋದು, ಇದು ಕೈ ತೊಳೆಯೋದು, ಇದೆಲ್ಲ ನಾವು ಫಾಲೋ ಮಾಡಿದರೆ 3ನೇ ಅಲೆಯನ್ನು ಕೂಡ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅಂತ ಕಾಣ್ತದೆ. ಈಗ ಒಂದು ರೀತಿಯಲ್ಲಿ ಒಂದು ಗೊಂದಲದ ಒಂದು ಸೀರಿಯಸ್ ಸಂಗತಿಗಳು ಕಾಸರಗೋಡಲ್ಲಿ ಸಂಭವಿಸಲಿಕ್ಕಿಲ್ಲ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟಿನ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ ಸರ್ ಕಾಸರಗೋಡು? ನಾನು ಆಗ ಹೇಳಿದಾಗೆ ನಮಗೆ ಕೋವಿಡ್ ಹಾಸ್ಪಿಟಲ್ ಆಗಿರೋದು 2. ಒಂದು ಗೌರ್ಮೆಂಟ್ ಟಾಟಾ ಟ್ರಸ್ಟ್ ಹಾಸ್ಪಿಟಲ್, ಅಲ್ಲಿ ಎಷ್ಟು 500 ಜನರಿಗೆ, ಅಲ್ಲಿ 500 ಬೆಡ್ ಉಂಟು. ಈಗ 150-200 ರೋಗಿಗಳಲ್ಲಿದ್ದಾರೆ. ಮತ್ತು ಉಕ್ಕಿನಾಟಕ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಎಷ್ಟು ಬೆಡ್ ಉಂಟು ನನಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಒಳ್ಳೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಮತ್ತು ಪ್ರೈವೇಟ್ ಹಾಸ್ಪಿಟ್ಲ್ಗಳು ಮತ್ತು 2 ಗೌರ್ಮೆಂಟ್ ಹಾಸ್ಪಿಟಲ್ಗಳು. ಇದೇ ರೀತಿ ಹೋಗೋದಾದ್ರೆ ನಮಗೆ ಈಗಿನ ಮಟ್ಟದಲ್ಲಿ ನಮಗೆ ಇಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು. ಇದಕ್ಕಿಂತ ಹೆಚ್ಚು ರೋಗಿಗಳು ಬಂದರೆ ಕಷ್ಟ. ವೈದ್ಯರ ಲಭ್ಯತೆ ಮತ್ತು ದಾದಿಯರು, ನರ್ಸುಗಳು ಇಲ್ಲಿ ಕೊರತೆ ಬರ್ಬೋದು. ಸದ್ಯಕ್ಕೆ ಆ ಕೊರತೆ ಇಲ್ಲ ಎಲ್ಲ ಕಡೆಯೂ ಬೇಕಾದಷ್ಟು. ಹೌದು, ವೈದ್ಯರು ಕೂಡ ಇದ್ದಾರೆ, ಹೌದು, ನರ್ಸುಗಳು ಸಾಕಷ್ಟು ಇದ್ದಾರೆ. ಹೌದು. ನಿಮ್ಮ ಅಮೂಲ್ಯ ಸಮಯ, ಅಂದರೆ ನೀವು ತುಂಬ ಬ್ಯುಸಿ, 24 ಗಂಟೆ ವರ್ಕ್ನಲ್ಲಿರುವವರು. ವೈದ್ಯೋ ನಾರಾಯಣವಾರಿ ಅಂತಂದರೆ ದೇವರ ಅಂತೇಳಿ ಕಾಣುವಂಥದ್ದು ನಮ್ಮ ಪರಂಪರೆಯಲ್ಲಿ ವೈದ್ಯರನ್ನು. ನಿಮ್ಮ ಸಮಯವನ್ನು ಹೆಚ್ಚು ಕಳೆಯುವಂಥದ್ದು ಅದಷ್ಟು ಜೀವಗಳಿಗೆ ಹಾನಿ ಅನ್ನುವಂಥ ಒಂದು ಚಿಂತನೆ ನಮ್ಮಲ್ಲಿದೆ. ಕೊನೆಯದಾಗಿ ಸರ್, ಒಟ್ಟು ನೀವು ಕೋವಿಡ್ನ ಬಗ್ಗೆ ಹೇಳಲಿಕ್ಕೆ ಏನು ಬಯಸ್ತೀರಿ? ಕೋವಿಡ್ ಅಲ್ಲ, ಯಾವುದೇ ವೈರಸ್ನ ರೋಗಗಳಿಗೆ ಮೊದಲು ಆದ್ಯತೆ ನಾವು ಕೊಡಬೇಕಾದ್ದು SMS. ಒಂದು, ಸೋಪ್ ಆ್ಯಂಡ್ ವಾಟರ್, ಕೈಯನ್ನು ಚೆನ್ನಾಗಿ ತೊಳಿಬೇಕು. 2ನೇದು ಮಾಸ್ಕ್ ಧರಿಸಬೇಕು. 3ನೇದು ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್ ನಾವು ಕಾಪಾಡಿಕೊಳ್ಬೇಕು. ಈ SMS ಎನ್ನುವುದು ಹೊಸತಲ್ಲ. ನಮ್ಮ ಸಂಪ್ರದಾಯ ಪ್ರಕಾರ, ನಮ್ಮ ಟ್ರೆಡಿಷನ್ ಮೂಲಕ ಬಂದಂಥ ವಿಚಾರಗಳು. ಅದನ್ನು ಯಾರು ಗಮನಕ್ಕೆ ಕೊಡದೆ ಅದನ್ನು ಅಲ್ಲಗೆಳೆದು ಮುಂದೆ ಹೋದಾಗ ಬಂದಂಥ ವಿಪತ್ತಿದ್ದು. ನಾವೀಗ ಮಾಡಬೇಕಾದ ಸೋಷಿಯಲ್ ಡಿಸ್ಟೆನ್ಸ್ ನಾವು ಕೀಪ್ ಮಾಡಬೇಕಿತ್ತು. ನಾವು ಶೇಕ್ ಹ್ಯಾಂಡ್ ಕೊಡೋ ಬದಲು ಅಥವಾ ತಬ್ಬಿಕೊಳ್ಳೋ ಬದಲು ನಮಸ್ತೆ ಹೇಳಿ, ಅದೇ ದೊಡ್ಡ ಒಂದು ಗ್ರೀಟಿಂಗ್, ನಮಸ್ತೆ. ಅಲ್ಲಿ ಕೂಡ ಬಾಡಿ ಟಚ್ ಆಗೋದಿಲ್ಲ. ಮತ್ತು ಹೊರಗೆ ಹೋಗಿ ಬರುವಾಗ
ಕಾಲು ತೊಳಿಬೇಕು, ಕೈ ತೊಳಿಬೇಕು, ಮುಖ ತೊಳಿಬೇಕು. ಮೊದಲಿನವರೆಲ್ಲ ಸ್ನಾನ ಮಾಡಿ ಹತ್ತಾ ಇದ್ರು, ಈಗ ಅದಿಲ್ಲ. ಸೋಪ್ ಆಗಿ ಕೈ ಕಾಲು ತೊಳೆದು ಮನೆಯೊಳಗೆ ಹತ್ತಬೇಕು. ಈ ರೀತಿಯಲ್ಲಿ ಈ SMS ಎನ್ನುವ ಮಂತ್ರವನ್ನು ನಾವು ಫಾಲೋ ಮಾಡಿದರೆ ಇಂಥ ಮಹಾಮಾರಿಯನ್ನು ನಮಗೆ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ. ಒಂದು ಒಳ್ಳೆಯ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲರೂ ಬಯಸಿದರೆ ನಮಗೆ ಸಾಧ್ಯ ಅಂತ ಹೇಳ್ತಾರೆ. ಅದರ ಜೊತೆಗೆ ಸರ್ಕಾರದಿಂದ, ಹಿರಿಯ ವೈದ್ಯರುಗಳಿಂದ, ದಾದಿಯರು ಮುಂತಾದವರೆಲ್ಲ ಕಾಸರಗೋಡಿನ ಜನತೆಗೋಸ್ಕರ ಸದಾ ಸೇವೆ ನಿರತರಾಗಲಿಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲ ವ್ಯವಸ್ಥೆಗಳು ಕಾಸರಗೋಡಲ್ಲಿ ಇದೆ ಎನ್ನುವಂಥ ಭರವಸೆಯೊಂದಿಗೆ ನಮ್ಮ ಜೊತೆ ಇಷ್ಟೊತ್ತು ವೀಕ್ಷಕರಿಗೋಸ್ಕರ ಮಾಹಿತಿಗಳನ್ನು ನೀಡಿದಂಥ ಡಾಕ್ಟರ್ ಜನಾರ್ದನ್ ನಾಯ್ಕ ಅವರಿಗೆ ತುಂಬು ಹೃದಯದ ಧನ್ಯವಾದ. ನಮಸ್ಕಾರ.